ಆತ್ಮವಿಚಾರ 40 ನಾನೆಂಬ ಅರಿವಿನಿಂದ ಜೀವನದ ಸಾರ್ಥಕತೆ. ಸೆಲ್ಫ್ ಇನ್ಕ್ವೈರಿ 40 ಫುಲ್ಫಿಲ್ಮೆಂಟ್ ಆಫ್ ಲೈಫ್ ಥ್ರೂ ದಿ ಅವೇರ್ನೆಸ್ ಆಫ್ ಐ ಆಮ್. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. Observe the breath and feel that you do not move like the breath. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು ಮೇಲಿಂದ ಕೆಳಗೆ
ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ, ಕ್ಷಣಿಕವಾದ, ಅನಾತ್ಮವಾದ ದೇಹವನ್ನು, ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿಬರುವ ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು
ದ್ವೇಷವನ್ನೂ ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ.
Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. Observing in this way, when the truth that the body and the mind are not me, that they are not mine, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara. Nididhyasana, realization of the self, shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः।
ಪರಮ ಸತ್ಯವಾಗಿರುವುದು ಸ್ವಯಂ ಆದ ಆತ್ಮವೊಂದೇ. ಬದಲಾಗದ ಈ ಸತ್ಯದ ಮೇಲೆ ಜಗತ್ತು ಮತ್ತು ಅದರ ವಿದ್ಯಮಾನಗಳು ಕ್ಷಣಿಕ ಪ್ರಕ್ಷೇಪಣೆಗಳಾಗಿವೆ. ಈ ಆತ್ಮವು ಹೊರಗೆಲ್ಲೂ ಸಿಗುವ ವಸ್ತುವಲ್ಲ. ಹಾಗಾಗಿ ಆತ್ಮವನ್ನರಿಯಲು ಅಂತರ್ಮುಖರಾಗಿ ನಿಮ್ಮ ಇರುವಿಕೆಯ ಸತ್ವವನ್ನು ಅನ್ವೇಷಿಸಿ. ದಿ ಅಲ್ಟಿಮೇಟ್ ರಿಯಾಲಿಟಿ ಇಸ್ ದಿ ಸೆಲ್ಫ್, ಆತ್ಮ, which is the only eternal reality. The world and its phenomena are transient projections upon this unchanging truth. To realize the self, turn inward and explore your own essence, as the self is not found externally. ಆತ್ಮವೇ ಪರಿಶುದ್ಧವಾದ ಅಸ್ತಿತ್ವವೂ ಆಗಿದೆ, ಪ್ರಜ್ಞೆಯೂ ಆಗಿದೆ. ಈ ಸತ್ಯವನ್ನು ನಿಮ್ಮೊಳಗೆ ಪತ್ತೆ ಹಚ್ಚಿಕೊಳ್ಳಲು ಧ್ಯಾನವು ಒಂದು ಆಂತರಿಕ ಯಾತ್ರೆಯಾಗಿದೆ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವ ದಂಡಯಾತ್ರೆಯಾಗಿದೆ. ನಿಮ್ಮ ಇರುವಿಕೆಯ ಸತ್ವವೇ ಪ್ರಜ್ಞೆಯಾದುದರಿಂದ ಪ್ರಜ್ಞೆ ಒಂದು ಪಡೆಯುವ ವಸ್ತುವಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಈ ಅಂತರ್ಪ್ರಯಾಣವು ನಿಮ್ಮನ್ನು ನಿಮ್ಮ ನಿಜ ಸ್ವರೂಪದೆಡೆಗೆ ಮಾರ್ಗದರ್ಶನ ಮಾಡುತ್ತದೆ. ದಿ ಟ್ರೂ ಸೆಲ್ಫ್ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಷಿಯಸ್ನೆಸ್. ಮೆಡಿಟೇಷನ್ involves an inward pilgrimage or expedition to discover this reality within by cleansing the mind. This consciousness is not acquired, it is the essence of being. Focusing on this truth guides the inward journey, leading to a direct experience of one's own true nature. ನಿಮ್ಮ ಅಸ್ತಿತ್ವದ ಸಾರವೇ ಪ್ರಜ್ಞೆಯಾಗಿದ್ದು, ಇದೇ ಶುದ್ಧವಾದ ಇರುವಿಕೆಯಾಗಿ ಮತ್ತು ಇರುವಿಕೆಯ ಜ್ಞಾನವಾಗಿ ಪ್ರಕಟವಾಗುತ್ತದೆ. ಇದು ಪ್ರತಿಯೊಂದಕ್ಕೂ ಮೂಲಾಧಾರವಾಗಿದೆ ಮತ್ತು ಇದನ್ನೇ ನೀವು ನಾನು ಇದ್ದೇನೆ ಎಂಬ ಅನನ್ಯ ಅನುಭವವಾಗಿ ಅನುಭವಿಸುತ್ತಿರುವುದು. ಅನಿತ್ಯವಾದ ದೇಹ, ಮನಸ್ಸು, ಆಲೋಚನೆ, ಭಾವನೆಗಳು ಮತ್ತು ಅಹಂಕಾರವನ್ನು ಸಂಪೂರ್ಣವಾಗಿ ಮೀರಿರುವ ನಾನೆಂಬ ಅರಿವಿನ ಮೇಲೆ ಧ್ಯಾನಿಸಿ. Consciousness is the essence of existence, manifesting as a pure existence, Sat, and pure consciousness, Chit. It underlies everything and is experienced as the feeling of I am. Meditate on this transcendent nature beyond the body, mind, thoughts, emotions, and ego, which are all transient. ನಾನು ಎಂದಂದ ಕ್ಷಣವೇ ನಾನು ಎಂಬುದು ಅರಿವಿಗೆ ಬಂದೇ ಬರುತ್ತದೆ. ನಾನು ಎಂಬ ಅರಿವಿನಲ್ಲಿ ನಿಲ್ಲಿ. The instant you say I, you are aware of I-ness. Stay firmly in this feeling of I-ness. ನಾನು I. ನಾನು I. ನಾನು ಐ. ನಾನು ಎಂದಂದ ಕ್ಷಣವೇ ನಾನು ಎಂಬುದು ಅರಿವಿಗೆ ಬಂದೇ ಬರುತ್ತದೆ.
ನಾನು ಎಂಬ ಅರಿವಿನಲ್ಲಿ ನಿಲ್ಲಿ. ದಿ ಇನ್ಸ್ಟೆಂಟ್ ಯು ಸೇ ಐ, ಯು ಆರ್ ಅವೇರ್ ಆಫ್ ಐನೆಸ್. Stay firmly in this feeling of I-ness. ನಾನು I. ನಾನು I. ನಾನು I. ನಾನು ಎಂದಂದ ಕ್ಷಣವೇ ನಾನು ಎಂಬುದು ಅರಿವಿಗೆ ಬರುತ್ತದೆ. ನಾನು ಎಂಬ ಅರಿವಿನಲ್ಲಿ ನಿಲ್ಲಿ. ದಿ ಇನ್ಸ್ಟೆಂಟ್ ಯು ಸೇ ಐ, ಯು ಆರ್ ಅವೇರ್ ಆಫ್ ಐನೆಸ್. ಸ್ಟೇ ಫರ್ಮ್ಲಿ ಇನ್ ದಿಸ್ ಫೀಲಿಂಗ್ ಆಫ್ ಐನೆಸ್. ನಾನು ಐ. ನಾನು ಐ. ನಾನು ಐ. ವಸ್ತುನಿಷ್ಠವಲ್ಲದೆ ಕಾಲಾತೀತವಾಗಿರುವ ಪ್ರಜ್ಞೆಯು ಎಲ್ಲ ವಸ್ತುಗಳನ್ನು ಗ್ರಹಿಸುವ ಶುದ್ಧ ವಿಷಯಿ ಆಗಿದ್ದರೂ ಇದನ್ನು ಮಾತ್ರ ಯಾವುದರಿಂದಲೂ ಗ್ರಹಿಸಲಾಗುವುದಿಲ್ಲ. ಎಲ್ಲ ಅನುಭವಗಳನ್ನು ಇದು ಸಾಧ್ಯ ಮಾಡಿದರೂ ಇದನ್ನು ಮಾತ್ರ ಯಾವುದರಿಂದಲೂ ಅನುಭವಿಸಲಾಗುವುದಿಲ್ಲ, ತಿಳಿಯಲಾಗುವುದಿಲ್ಲ. ಎಲ್ಲ ಅನುಭವಗಳಿಗೆ ಆಧಾರವಾಗಿದ್ದು ಪ್ರತಿಕ್ಷಣವೂ ನಿಮ್ಮಲ್ಲಿ ಇದ್ದೇನೆ 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 ಎಂಬುದಾಗಿ ಸ್ಫುರಿಸುತ್ತಾ ನಿಮ್ಮ ಜೀವನದ ಕೇಂದ್ರಬಿಂದುವಾಗಿ ಶಾಶ್ವತ ಸತ್ಯವಾಗಿರುವ ಈ ಪ್ರಜ್ಞಾಸ್ತಿತ್ವದ ಮೇಲೆ ಪೂರ್ಣ ಗಮನವನ್ನಿಟ್ಟು ಧ್ಯಾನಿಸಿ. ಕಾನ್ಷಿಯಸ್ನೆಸ್ is the pure subject that perceives all objects, yet it is non-objective and timeless. It cannot be grasped, yet it enables all experience. Meditate on this eternal reality, which is the core of your life, by focusing on conscious existence, the foundation of all experience, which is pulsating in you as the innate feeling of I am, I am, I am. ಇದ್ದೇನೆ, I am. ಇದ್ದೇನೆ, I am. ಇದ್ದೇನೆ, I am. ಇದ್ದೇನೆ, I am.
ಸಮಸ್ತ ಜೀವರಾಶಿಗಳಲ್ಲೂ ಇರುವೆನು ಎಂಬ ಶುದ್ಧ ಅರಿವಿನಿಂದ ಪ್ರಕಾಶಿಸುತ್ತಿರುವ ಆತ್ಮವು ಎಲ್ಲ ವೈಯಕ್ತಿಕ ವ್ಯತ್ಯಾಸಗಳನ್ನು ಮೀರಿ ಸಾರ್ವತ್ರಿಕವಾಗಿದೆ. ಎಲ್ಲ ಜೀವಿಗಳಲ್ಲಿ ಆತ್ಮವು ಒಂದೇ ರೀತಿಯಲ್ಲಿ ಬೆಳಗುತ್ತಿದ್ದರೂ ವೈವಿಧ್ಯತೆಗಳು ಮೇಲ್ನೋಟದಲ್ಲಿ ಮಾತ್ರ ತೋರಿಕೊಳ್ಳುತ್ತವೆ. ತನ್ನ ಅಪಾರ ಸತ್ವದಲ್ಲಿ ಎಲ್ಲದಕ್ಕೂ ಹಿಸೆಯನ್ನಿತ್ತು ದೇಹ ಮನಗಳನ್ನು ಮೀರಿ ಯಾವಾಗಲೂ ಪರಮ ಪರಿಶುದ್ಧವೂ ನಿಶ್ಚಲವೂ ಆದ ಇರುವಿಕೆಯ ಪರಮೋಚ್ಚ ಸತ್ವದ ಮೇಲೆ ಧ್ಯಾನಿಸಿ. ದಿ ಸೆಲ್ಫ್ ಈಸ್ ಯೂನಿವರ್ಸಲ್, ಪ್ರೆಸೆಂಟ್ ಇನ್ ಆಲ್ ಬೀಯಿಂಗ್ಸ್ ಆಸ್ ದಿ ಅವೇರ್ನೆಸ್ ಆಫ್ ಐ ಆಮ್, ಟ್ರಾನ್ಸೆಂಡಿಂಗ್ ಇಂಡಿವಿಜುವಲ್ ಡಿಫರೆನ್ಸಸ್. Diversities are superficial, and the same unchanging consciousness shines in all beings in the same way. Meditate on this shared essence which is beyond body and mind. The true self is ever pure and unchangeable. ಇದ್ದೇನೆ, I am. ಇದ್ದೇನೆ, I am. ಇದ್ದೇನೆ, I am. ಇದ್ದೇನೆ, I am. ಎಲ್ಲ ಇಂದ್ರಿಯ ಗೋಚರ ಸಂಗತಿಗಳಿಗೆ ಆಸರೆಯಾಗಿದ್ದು ಎಲ್ಲವನ್ನೂ ಪೋಷಿಸುತ್ತಾ ತನ್ನನ್ನೇ ತಾನು ಪ್ರಕಟಪಡಿಸಿಕೊಳ್ಳುತ್ತಾ ಶಾಶ್ವತವಾಗಿರುವ ಪ್ರಜ್ಞೆಯನ್ನು ವಸ್ತುರೂಪಕ್ಕೆ ತರುವುದು ಸಾಧ್ಯವಿಲ್ಲ. ನಿಮ್ಮನ್ನು ಅಂತರ್ಮುಖರಾಗಿಸುವ ಧ್ಯಾನವೇ ನಿಜವಾದ ಆತ್ಮಜ್ಞಾನವಾಗಿದ್ದು, ಇಲ್ಲಿ ಪ್ರಜ್ಞೆಯು ತನ್ನನ್ನೇ ತಾನು ತಿಳಿಯುವುದು. ಇದೇ ಆತ್ಮಜ್ಞಾನದ ನೇರ ಅನುಭವವಾಗಿದ್ದು, ಇದು ಬುದ್ಧಿಮಟ್ಟದ ಅಭ್ಯಾಸವಾಗಿರುವುದಿಲ್ಲ. ಅಪರೋಕ್ಷಾನುಭವ ಆಗಿರುವ ಈ ಆತ್ಮಧ್ಯಾನ ಪರಿಕಲ್ಪನೆಯಲ್ಲ. ಕಾನ್ಷಿಯಸ್ನೆಸ್ ಕೆನಾಟ್ ಬಿ ಆಬ್ಜೆಕ್ಟಿಫೈಡ್. ಇಟ್ ಈಸ್ ಎವರ್ ಪ್ರೆಸೆಂಟ್, ಸೆಲ್ಫ್ ರಿವೀಲಿಂಗ್ ರಿಯಾಲಿಟಿ, ಸಸ್ಟೈನಿಂಗ್ ಆಲ್ ಫಿನಾಮಿನಾ. True meditation is inward turning self-knowledge where consciousness knows itself. This is a direct experience of self-awareness, not an intellectual game, not an intellectual exercise. This meditation is not conceptual but experiential. ನಾನು ಯಾರು ಎಂಬ ಅಂತರಾಳದ ಶೋಧನೆಯು ಕಲ್ಪಿಸಿಕೊಂಡ ಅಹಂಕಾರದ ಲಕ್ಷಣಗಳೆಲ್ಲವನ್ನೂ ಪ್ರಕಟಪಡಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಆತ್ಮಾನುಭೂತಿಯು ನಿಮ್ಮ ಸ್ವಾಭಾವಿಕ ಸ್ಥಿತಿಯೇ ಆಗುವವರೆಗೂ ಈ ರೀತಿಯಲ್ಲಿ ಪ್ರಶ್ನಿಸಿಕೊಳ್ಳುತ್ತಾ ನಿಮ್ಮ ಇರುವಿಕೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿ. Deep inquiry into who am I reveals the illusory nature of the ego and guides realization of the true self. Observe in the beingness of yourself in this inquiry by questioning yourself until it becomes your natural state. ಹಾಗಾಗಿ
ನಾನು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳುತ್ತಾ ನಿಮ್ಮ ಇರುವಿಕೆಯ ಆಳದೊಳಗೆ ಇಳಿಯಿರಿ. ಹೆನ್ಸ್ ಇಮ್ಮರ್ಸ್ ಡೀಪ್ ವಿತಿನ್ ಯುವರ್ ಸೆಲ್ಫ್ ಬೈ ಕಂಟಿನ್ಯೂಸ್ಲಿ ಕ್ವಶ್ಚನಿಂಗ್ ಹೂ ಆಮ್ ಐ. ನಾನು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳುತ್ತಾ ನಿಮ್ಮ ಇರುವಿಕೆಯ ಆಳದೊಳಗೆ ಇಳಿಯಿರಿ. Immerse deep within yourself by continuously questioning, who am I? ನಾನು ಯಾರು? Who am I? ನಾನು ಯಾರು? Who am I? ನಾನು ಯಾರು? Who am I? ಅದ್ವಿತೀಯವಾದ ಅದ್ವೈತದಲ್ಲಿ ಆಳವಾಗಿ ಬೇರೂರಿರುವ ಪ್ರಜ್ಞೆಯ ನಾನಿರುವೆನು ಎಂಬ ಅನುಭವವು ಸಮಸ್ತ ಜೀವರಾಶಿಗಳಲ್ಲಿ ಸಾರ್ವತ್ರಿಕವಾಗಿ ಪ್ರಕಾಶಿಸುತ್ತಿರುವ ತತ್ವವಾಗಿ ಬೆಳಗುತ್ತಿದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಾನಿರುವೆನು ಎಂಬ ಅನುಭವವೇ ಇರುವಿಕೆಯ ತಿರುಳಾಗಿದ್ದು ಸಮಸ್ತ ಜೀವರಾಶಿಗಳ ಏಕತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಹಾಗಾಗಿ ಆಲೋಚನೆಯಾಗಿರದೆ ನೇರ ಅನುಭವವೇ ಆಗಿರುವ ನಾನೆಂಬ ಅರಿವಿನ ಮೇಲೆ ಧ್ಯಾನಿಸಿ. ಇದಕ್ಕಾಗಿ ಅಲ್ಲಾಡದಂತೆ ನಾನಿದ್ದೇನೆ ಎಂಬ ಭಾವದೊಳಗೆ ಗಟ್ಟಿಯಾಗಿ ಬೇರೂರಿಕೊಳ್ಳಿ. ರಿಯಲೈಸ್ ದಟ್ I am is the universal expression of consciousness in every being, rooted in one undivided reality. The feeling of I am is the foundation of existence, reflecting the unity of all beings. Meditate on this awareness not as a thought but as a direct experience. Stay firmly rooted in the feeling of I am unwaveringly. ನಾನಿರುವೆನು. I exist as I am. ನಾನಿರುವೆನು. I exist as I am. ನಾನಿರುವೆನು. I exist as I am. ನಾನಿರುವೆನು ಎಂಬುದಾಗಿ ಅಂತರ್ಮುಖವಾಗುವ ಪ್ರಜ್ಞೆ ತನ್ನನ್ನೇ ತಾನು ನೇರವಾಗಿ ಅರಿಯುತ್ತಾ ಪರಿಶುದ್ಧವಾದ ಆತ್ಮಜ್ಞಾನದೆಡೆಗೆ ಹಾಗೂ ಪರಿಪೂರ್ಣವಾದ ಸ್ವಾತಂತ್ರ್ಯದೆಡೆಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಇದಕ್ಕಾಗಿ ಯಾವುದೇ ಪರಿಕಲ್ಪನೆಗಳನ್ನಿಟ್ಟುಕೊಳ್ಳದೆ ನಾನೆಂಬ ಅರಿವಿನ ಮೇಲೆ ಮೌನವಾಗಿ ನೆಲೆನಿಂತು ಧ್ಯಾನಿಸಿ. ನಾನೆಂಬ ಅರಿವಿನಲ್ಲಿ ನೆಲೆ ನಿಲ್ಲುವುದೇ ಅತ್ಯುನ್ನತ ಧ್ಯಾನ ಮತ್ತು ಶಾಶ್ವತ ಸ್ವಾತಂತ್ರ್ಯ ಮತ್ತು ಶಾಂತಿಯ ಹೆಬ್ಬಾಗಿಲು. ಮೆಡಿಟೇಷನ್ ಈಸ್ ಇನ್ವರ್ಡ್ ಟರ್ನಿಂಗ್ ಕಾನ್ಷಿಯಸ್ನೆಸ್ knowing itself directly, leading to self-awareness and freedom.
To meditate, silently focus on the awareness of I without concepts. Abiding in this awareness of I is the highest meditation and the gateway to eternal freedom and peace. ನಾನೆಂಬ ಅರಿವಿನಲ್ಲಿ ನಿಂತು ಮೌನವಾಗಿ ಸುಮ್ಮನಿರಿ. Stay firmly in the awareness of I and be silent and be silent. ನಾನೆಂಬ ಅರಿವಿನಲ್ಲಿ ನಿಂತು ಮೌನವಾಗಿ ಸುಮ್ಮನಿರಿ. Stay firmly in the awareness of I and be silent and be silent. ನಾನೆಂಬ ಅರಿವಿನಲ್ಲಿ ನಿಂತು ಮೌನವಾಗಿ ಸುಮ್ಮನಿರಿ. Stay firmly in the awareness of I and be silent and be silent. ಆಲೋಚನೆ ಹಾಗೂ ಭಾವನೆಗಳನ್ನು ತರ್ಕಿಸದೆ ಅಥವಾ ಅವುಗಳೊಡನೆ ಅಂಟಿಕೊಳ್ಳದೆ ಅವೆಲ್ಲವುಗಳಿಗೆ ಮೌನ ಸಾಕ್ಷಿಯಾಗಿ ಅವೆಲ್ಲವನ್ನೂ ಸುಮ್ಮನೆ ವೀಕ್ಷಿಸಿ. ಆಲೋಚನೆ ಮತ್ತು ಭಾವನೆಗಳಿಗೆ ಅಂಟಿಕೊಳ್ಳದಂತೆ ಅವನ್ನು ವೀಕ್ಷಿಸುವುದು ನೀವು ಅವುಗಳ ಪ್ರಜ್ಞಾವಂತ ಸಾಕ್ಷಿ ಎಂಬುದನ್ನು ರುಜುವಾತು ಮಾಡುತ್ತದೆ. ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದಾಗಲೂ ಸಹ ಆತ್ಮವೇ ಆದ ನಿಮ್ಮೊಳಗೆ ನಿಮಗಿರುವ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಸಾಕ್ಷಿ ಭಾವದಿಂದ ಮೌನದಿಂದ ಮಾಡುವ ಈ ವೀಕ್ಷಣೆಯನ್ನು ಮುಂದುವರಿಸಿ. ಬಿ ಸೈಲೆಂಟ್ ವಿಟ್ನೆಸ್ ಟು ಥಾಟ್ಸ್ ಅಂಡ್ ಇಮೋಷನ್ಸ್, ಅಬ್ಸರ್ವಿಂಗ್ ವಿಥೌಟ್ ಜಡ್ಜ್ಮೆಂಟ್ ಆರ್ ಅಟ್ಯಾಚ್ಮೆಂಟ್. This detachment reveals that you are not your thoughts or emotions, but the consciousness observing them. Extend mindfulness to daily activities to strengthen your connection to the self that you are. ನಾನು ಯಾರು ಎಂಬ ಪ್ರಶ್ನೆಯ ಅಂತರಾಳದೊಳಗಿಳಿದು ಪರಮಸತ್ಯವು ಮತ್ತು ಶಾಶ್ವತವಾದ ಶಾಂತಿಯೂ ಆದ ಪರಮಾತ್ಮನ ಸಾಮ್ರಾಜ್ಯದ ಹೆಬ್ಬಾಗಿಲಾದ ನಾನೆಂಬ ಅರಿವಿನಲ್ಲಿ ಪ್ರತಿಷ್ಠಾಪನೆಯಾಗುವ ಈ ಸಾಧನೆಯನ್ನು ಸಾಧ್ಯವಾದಷ್ಟು ಬೆಳೆಸಿಕೊಳ್ಳಿ. ಪ್ರಯತ್ನವಿಲ್ಲದೆ ಸ್ವಯಂ ಪ್ರೇರಿತವಾದ ನಾನೆಂಬ ಅರಿವಿನ ಮೇಲೆ ಮಾಡುವ ಧ್ಯಾನವೇ ಅತ್ಯಂತ ಶ್ರೇಷ್ಠವಾದ ಧ್ಯಾನ. ನಿಮ್ಮ ಸರಳ ಸಹಜ ಸ್ವರೂಪದಲ್ಲಿ ಸ್ಥಾಪಿತರಾಗಲು ಇರುವುದಿದೊಂದೇ ಮಾರ್ಗ. ಕಲ್ಟಿವೇಟ್ ಸೆಲ್ಫ್ ಇನ್ಕ್ವೈರಿ ಬೈ ಆಸ್ಕಿಂಗ್ ಹೂ ಆಮ್ ಐ and abide in the awareness of I am, the gateway to the kingdom of God, which is ultimate truth and eternal freedom. This effortless, spontaneous abiding in I am is the supreme meditation, recognizing and abiding in your true nature as a natural state of being. ಇದ್ದೇನೆ, I am. ಇದ್ದೇನೆ, I am. ಇದ್ದೇನೆ, I am.
ಇದ್ದೇನೆ. ಐ ಆಮ್. 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 ಈ ಜನ್ಮದ ಸಾರ್ಥಕತೆಗಾಗಿ, ಫಾರ್ ಅಕಾಂಪ್ಲಿಷಿಂಗ್ ಫುಲ್ಫಿಲ್ಮೆಂಟ್ ಇನ್ ಲೈಫ್, ನಿಮ್ಮ ಅಂತರ್ಮೌನವನ್ನು ಮತ್ತು ಆತ್ಮಜ್ಞಾನದ ಸ್ಪಷ್ಟತೆಯನ್ನು ಆಳಗೊಳಿಸಿಕೊಳ್ಳಲು ದೇಹಮನಗಳ ಸಮುಚ್ಚಯಗಳೊಂದಿಗೆ ಇರುವ ಎಲ್ಲ ಬಂಧನಗಳನ್ನು ಮತ್ತು ಗುರುತಿಸಿಕೊಂಡಿರುವುದನ್ನು ತಿರಸ್ಕರಿಸಿ. Let go of all attachments and identifications with the body-mind complex to deepen your inner silence and clarity. ಧ್ಯಾನದಲ್ಲಿರುವಾಗ ಅಹಂಕಾರವು ಸ್ವಾಭಾವಿಕವಾಗಿಯೇ ಕರಗಿ ಹೋಗಲು ಅನುಕೂಲವಾಗುವಂತೆ ಆತ್ಮಸ್ವರೂಪಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಶರಣಾಗಿ. ಇದರಿಂದ ಬಿಡುಗಡೆ, ಮೋಕ್ಷ ಪ್ರಾಪ್ತವಾಗುತ್ತದೆ. Surrender sincerely and ardently to the self by allowing the ego to dissolve naturally during meditation. This yields liberation, moksha. ಅಂತರ್ಮುಖರಾಗಿ ಪ್ರತಿದಿನವೂ ತಪ್ಪದೆ ಮಾಡುವ ಈ ಆತ್ಮಧ್ಯಾನದಿಂದ ಪರಮೋಚ್ಚ ಸತ್ಯದಿಂದ, ಅಂದರೆ ಪರಮಾತ್ಮನಿಂದ ನೀವು ಎಂದೂ ಬೇರೆಯಾಗಿಯೇ ಇಲ್ಲವೆಂಬ ಜ್ಞಾನ ದೃಢವಾಗುತ್ತದೆ. ಕನ್ಸಿಸ್ಟೆಂಟ್ ಡೈಲಿ ಪ್ರಾಕ್ಟೀಸ್ ಆಫ್ ದಿಸ್ ಇನ್ನರ್ ಟರ್ನಿಂಗ್ ಸ್ಟ್ರೆಂಗ್ಥನ್ಸ್ ದಿ ರಿಯಲೈಸೇಷನ್ ದಟ್ ಯು ಆರ್ ನೆವರ್ ಸಪರೇಟ್ ಫ್ರಮ್ ದಿ ಸುಪ್ರೀಂ ರಿಯಾಲಿಟಿ. ಆಲೋಚನೆಗಳ ಪ್ರಭಾವವಿಲ್ಲದೆ ಸ್ಥಿರವಾಗಿರುವುದನ್ನು ಮತ್ತು ಮೌನವಾಗಿರುವುದನ್ನು ಪ್ರತಿದಿನವೂ ಅಭ್ಯಾಸಿಸಿ. ಇದರಿಂದ ಮನಸ್ಸು ಶಾಂತವಾಗಿ ಆತ್ಮನನ್ನು ಅರಿಯುವುದು ಸುಲಭವಾಗುತ್ತದೆ. ಸೀಕ್ moments of stillness and silence each day. These moments allow the mind to become quiet, tranquil, and the self to be heard. ಆಂತರ್ಯದ ದಾರಿಯನ್ನೇ ಎಲ್ಲ ಶ್ರುತಿಗಳು ಬೋಧಿಸುತ್ತವೆ. ಅಪರೋಕ್ಷಾನುಭೂತಿಗೆ, ನೇರವಾದ ಆತ್ಮಾನುಭವಕ್ಕೆ ಭೌತಿಕ ಕರ್ಮ ಮತ್ತು ಬೌದ್ಧಿಕ ತಿಳುವಳಿಕೆಗಳಷ್ಟೇ ಸಾಕಾಗುವುದಿಲ್ಲ. All scriptures point to this inward path. External rituals and intellectual understanding alone are insufficient without this direct inner experience.
ಆತ್ಮಾನುಭೂತಿಯು ದುಃಖ ಮತ್ತು ಪರಿತಾಪಗಳಿಂದ ಸ್ವಾತಂತ್ರ್ಯವನ್ನು ಕರುಣಿಸಿ ಅನಂತವೂ ಅಖಂಡವೂ ಕಾಲಾತೀತವೂ ಪರಮಾನಂದ ಸ್ವರೂಪವೂ ಆದ ನಿಮ್ಮ ಸ್ವರೂಪವನ್ನು ಅನಾವರಣಗೊಳಿಸಿ ಅಪರಿಮಿತವಾದ ಶಾಂತಿ, ಸುಖ, ನೆಮ್ಮದಿ ಮತ್ತು ತೃಪ್ತಿಯನ್ನು ಕೊಡುವುದು. ರಿಯಲೈಸೇಷನ್ ಬ್ರಿಂಗ್ಸ್ ಬೌಂಡ್ಲೆಸ್ ಪೀಸ್, ಜಾಯ್ and freedom from suffering, unveiling your true nature as infinite, timeless and blissful. ಆದುದರಿಂದ ನಾನೆಂಬ ಅರಿವಿನಲ್ಲೇ ಸದಾ ಸ್ಥಾಪಿತರಾಗಿ. Therefore, firmly establish in the subtlest sense of I am. ನಾನೆಂಬ ಅರಿವಿನಲ್ಲಿರಿ. Be in the feeling of I am. ನಾನೆಂಬ ಅರಿವಿನಲ್ಲಿರಿ. Be in the sense of I am. ನಾನೆಂಬ ಅರಿವಿನಲ್ಲಿರಿ. Be in the sense of I am. ನಾನೆಂಬ ಅರಿವಿನಲ್ಲಿರಿ. Be in the sense of I am. ನಾನೆಂಬ ಅರಿವಿನಲ್ಲಿರಿ. Be in the sense of I am. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो